ಸ್ನೇಹಿತರೆ, ಹೆಡ್ ಕ್ವಾರ್ಟರ್ ಸೆಂಟ್ರಲ್ ಕಮಾಂಡ್ ನಲ್ಲಿ ಖಾಲಿರತಕ್ಕಂತ ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ದೂರದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದು ಹೆಡ್ ಕ್ವಾರ್ಟರ್ ಸೆಂಟ್ರಲ್ ಕಮಾಂಡ್ ನಲ್ಲಿ ಖಾಲಿರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ಯಾವ ರೀತಿ ಹುದ್ದೆಗಳು ಖಾಲಿವೆ, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಅಪ್ಲೈಯಿಂಗ್ ಪ್ರೊಸೆಸ್ ಯಾವ ರೀತಿ ಇರ್ತಂತ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ನೋಡ್ ತಗೊಂಡು ಇದನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲಾಗಿ ಇಲ್ಲಿ ಖಾಲಿರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಅಂಚೆ ಕಚೇರಿ ಮೂಲಕ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಿ ನೀವು ಇಲ್ಲಿ ಕೊಟ್ಟಿರತಕ್ಕಂತ ವಿಳಾಸಕ್ಕೆ ನೀವು ಅಪ್ಲೈ ತ್ರೂ ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನ ಅರ್ಜಿನ ಸಲ್ಲಿಸುವ ಕೊನೆ ದಿನಾಂಕದ ಬಗ್ಗೆ ನಿಮಗೆ ಮುಂದೆ ಅವರಿಗೆ ತಿಳಿಸಿಕೊಡ್ತೀನಿ. ಒಟ್ಟಲ್ಲಿ ಒಂದು ಡೇಟ್ ಬಂದ್ಬಿಟ್ಟು ಈ ಒಂದು ಹುದ್ದೆಯಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾದ ದಿನಾಂಕದಿಂದ 45 ದಿನಗಳ ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಯಾವ ರೀತಿ ಹುದ್ದೆಗಳು ಕಲಿವೆ, ಇನ್ನು ಕ್ಯಾಟಗರಿ ವೈಸ್ ಎಷ್ಟು ಹುದ್ದೆಗಳು ಕಲಿವೆ, ಇನ್ನ ಸ್ಯಾಲರಿ ಆಗಲಿ ಜೊತೆಗೆ ವಯೋಮಿತಿ ಮತ್ತು ಕ್ವಾಲಿಫಿಕೇಶನ್ ಬಗ್ಗೆ ನಾವೀಗ ಇವರಿಗೆ ನೋಡ್ತಗೋಣ. ಇಲ್ಲಿ ಖಾಲಿರತಕ್ಕಂತ ಹುದ್ದೆಗಳು ಬಂದ್ಬಿಟ್ಟು ಸಫಾಯಿ ಹೊಲ ಹುದ್ದೆಗಳು ಇದರಲ್ಲಿ ಖಾಲಿ ಇರ್ತಕ್ಕಂಥದ್ದು, ಸಫಾಯಿ ಹೊಲ ಮತ್ತು ವಾರ್ಡ್ ಸಹಾಯಕ ಹುದ್ದೆಗಳಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇನ್ನ ಒಂದು ಪೋಸ್ಟ್ ನ ಆಧಾರದ ಮೇಲೆ ಜೊತೆಗೆ ಒಂದು ಯೂನಿಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳು ಕರೆಯುವಂತವರು ಮುಂದ್ಗಡೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದೊಂದು ನಾವೀಗ ಇವರಿಗೆ ನೋಡ್ತಗೋಣ. ಇಲ್ಲಿ ಮೊದಲಿಗೆ ಸಫಾಯಿ ಹೊಲ ಕೊಡಿದ್ರೆ, ಇನ್ನ ಇಲ್ಲಿ ಯೂನಿಟ್ ಬಂದ್ಬಿಟ್ಟು ಕಮಾಂಡ್ ಹಾಸ್ಪಿಟಲ್ ಲಕ್ನೋ ಅಂತ ಕೊಡೋದಿಲ್ಲ. ಈ ಒಂದು ಯೂನಿಟ್ ನಲ್ಲಿ ಈ ಒಂದು ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಈ ಒಂದು ಯೂನಿಟ್ ನಲ್ಲಿ ಟೋಟಲ್ ಆಗಿ 2 ಹುದ್ದೆಗಳು ಖಾಲಿವೆ. ಇನ್ನು ಕ್ಯಾಟಗರಿ ವೈಸ್ ನೋಡ್ತಿದ್ರೆ EWS ಅಭ್ಯರ್ಥಿ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ 2 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನ ಸ್ಯಾಲರಿ ಬಂದ್ಬಿಟ್ಟು ಲೆವೆಲ್ 1ರಲ್ಲಿ ಸ್ಯಾಲರಿ ಕೂಡ ಸಿಗತಕ್ಕಂಥದ್ದು. ಇನ್ನ ಎರಡನೇದಾಗಿ ಸಫಾಯಿ ವಾಲ ಈ ಒಂದು ಯೂನಿಟ್ ಬಂದ್ಬಿಟ್ಟು ಅಲಹಾಬಾದ್ ಯೂನಿಟ್ ನಲ್ಲಿ ಒಂದು ಹುದ್ದೆ ಮಾತ್ರ ಖಾಲಿದೆ, ಅದು ಕೂಡ ಇಲ್ಲಿ EWS ಅಭ್ಯರ್ಥಿ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಇದಕ್ಕೂ ಕೂಡ ಸೇಮ್ ಸ್ಯಾಲರಿ. ಇನ್ನ ಮೂರನೇದಾಗಿ ಸಫಾಯಿ ವಾಲಿ, ಇನ್ನ ಈ ಒಂದು ಯೂನಿಟ್ ಬಂದ್ಬಿಟ್ಟು ಡೆಹ್ರಾಡೂನ್ ಅಂತ ಕೊಡಿದ್ರೆ, ಈ ಒಂದು ಡೆಹ್ರಾಡೂನ್ ಯೂನಿಟ್ ನಲ್ಲಿ ಟೋಟಲ್ ಆಗಿ ಒಂದು ಹುದ್ದೆ ಮಾತ್ರ ಖಾಲಿದೆ, ಅದು ಕೂಡ ಇಲ್ಲಿ EWS ಅಭ್ಯರ್ಥಿ ಸಂಬಂಧಪಟ್ಟಂತೆ ಮಾತ್ರ ಖಾಲಿ ಇರ್ತಕ್ಕಂಥದ್ದು. ಇನ್ನ ಇದಕ್ಕೂ ಕೂಡ ಸೇಮ್ ಸ್ಯಾಲರಿ. ಇನ್ನ ನಾಲ್ಕನೇದ ಬಂದ್ಬಿಟ್ಟು ಸಫಾಯಿ ವಾಲ, ಇದು ಕೂಡ ಸೇಮ್ ಪೋಸ್ಟ್. ಇನ್ನ ಯೂನಿಟ್ ಬಂದ್ಬಿಟ್ಟು ಮಿರತ್ ಅಂತ ಕೊಡೋದಿಲ್ಲ, ಈ ಒಂದು ಯೂನಿಟ್ ನಲ್ಲಿ ಟೋಟಲ್ ಆಗಿ ಒಂದು ಹುದ್ದೆ ಖಾಲಿದೆ, ಇದಕ್ಕೂ ಕೂಡ ಇಲ್ಲಿ ಸೇಮ್ ಅದೇ ರೀತಿ EWS ಅಲ್ಲಿ ಒಂದು ಹುದ್ದೆ ಖಾಲಿದೆ. ಇನ್ನ ಸ್ಯಾಲರಿ ಕೂಡ ಸೇಮ್ ಇರುತ್ತೆ. ಇನ್ನ ಐದನೇದಾಗ ಬಂದ್ಬಿಟ್ಟು ಸಫಾಯಿ ವಾಲಿ, ಇಲ್ಲಿ ಯೂನಿಟ್ ಬಂದ್ಬಿಟ್ಟು ವಾರಣಾಸಿ ಯೂನಿಟ್ ನಲ್ಲಿ ಟೋಟಲ್ ಆಗಿ ಒಂದು ಹುದ್ದೆ ಖಾಲಿದೆ, ಅದು ಕೂಡ ಇಲ್ಲಿ EWS ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಇನ್ನ ಸ್ಯಾಲರಿ ಬಂದ್ಬಿಟ್ಟು ಲೆವೆಲ್ 1ರಲ್ಲಿ ಸ್ಯಾಲರಿ ಇಲ್ಲಿ ಸಿಗತಕ್ಕಂಥದ್ದು. ಇಲ್ಲಿ ನಾವೀಗ ಮೊದಲದಾಗಿ ಸಫಾಯಿ ವಾಲ ಹುದ್ದೆಗೆ ಸಂಬಂಧಪಟ್ಟಂತೆ ಪೂರ್ತಿ ವಿವರವಾಗಿ ನೋಡ್ತಗೋಣ. ಇಲ್ಲಿ ಯೂನಿಟ್ ಮತ್ತು ಟೋಟಲ್ ಆಗಿ ಕ್ಯಾಟಗರಿ ವೈಸ್ ಇನ್ನ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳು ಅಂತ ನಾನು ಪ್ರತಿಯೊಂದರ ಬಗ್ಗೆ ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಖಾಲಿರತಕ್ಕಂತ ಹುದ್ದೆ ಬಂದ್ಬಿಟ್ಟು EWS ಅಭ್ಯರ್ಥಿ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇನ್ನ ವಯೋಮಿತಿ ಬಂದ್ಬಿಟ್ಟು 18 ರಿಂದ 25 ವರ್ಷದ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಇನ್ನ ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರ್ಬೇಕಂದ್ರೆ 10ನೇ ತರಗತಿ ಪಾಸ್ ಆದಂತ ಅಭ್ಯರ್ಥಿಗಳು ಇಲ್ಲಿ ಖಾಲಿರತಕ್ಕಂತ ಒಂದು ಸಫಾಯಿ ವಾಲ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು. ಜೊತೆಗೆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ 1 ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ಬೇಕಾಗುತ್ತೆ. ಆಗಿದ್ರೆ ಸಾಕು ಇಲ್ಲಿ ಖಾಲಿರತಕ್ಕಂತ ಒಂದು ಸಫಾಯಿ ವಾಲ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಸಫಾಯಿ ವಾಲ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ, ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಎರಡನೇದಾಗಿ ವಾರ್ಡ್ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಈಗ ಇಲ್ಲಿ ನೋಡಬಹುದು, ಇದು ಕೂಡ ಒಂದು ಯೂನಿಟ್ ನ ಆಧಾರದ ಮೇಲೆ ಸಪರೇಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ವಾರ್ಡ್ ಸಹಾಯಕ, ಇಲ್ಲಿ ಯೂನಿಟ್ ಯಾವ್ದು ಅಂತಂದ್ರೆ CH ಲಕ್ನೋ ಅಂತ ಕೊಡಿದ್ರೆ, ಈ ಒಂದು ಲಕ್ನೋ ಯೂನಿಟ್ ನಲ್ಲಿ ಟೋಟಲ್ ಆಗಿ ಇಲ್ಲಿ 3 ಹುದ್ದೆಗಳು ಖಾಲಿವೆ. ಇನ್ನು ಕ್ಯಾಟಗರಿ ವೈಸ್ ನೋಡ್ತಿದ್ರೆ ಇಲ್ಲಿ ಕೂಡ EWS ಅಭ್ಯರ್ಥಿ ಸಂಬಂಧಪಟ್ಟಂತೆ 3 ಹುದ್ದೆಗಳು ಖಾಲಿವೆ. ಇನ್ನು ಸ್ಯಾಲರಿ ಬಂದ್ಬಿಟ್ಟು ಲೆವೆಲ್ 1ರಲ್ಲೇ ಸ್ಯಾಲರಿ ಸಿಗ್ತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಏಳನೇದಾಗಿ ಬಂದ್ಬಿಟ್ಟು ವಾರ್ಡ್ ಸಹಾಯಕ MH ಧನ್ಪುರ್ ಯೂನಿಟ್ಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಖಾಲಿದೆ, ಅದು ಕೂಡ ಇಲ್ಲಿ EWS. ಇನ್ನ ಸ್ಯಾಲರಿ 1 ಲೆವೆಲ್ ಇರುತ್ತೆ. ಇನ್ನ ಕೊನೆದಾಗ ಬಂದ್ಬಿಟ್ಟು ವಾರ್ಡ್ ಸಹಾಯಕ MH ರಾಮ್ಗರ್ ಅಂತ ಕೊಡೋದಿಲ್ಲ, ಈ ಒಂದು ಯೂನಿಟ್ ನಲ್ಲಿ ಟೋಟಲ್ ಆಗಿ ಒಂದು ಹುದ್ದೆ ಖಾಲಿದೆ. ಇನ್ನ ಇದು ಕೂಡ EWS ಅವರಿಗೆ ಸಂಬಂಧಪಟ್ಟಂತೆ ಖಾಲಿ ಇರ್ತಕ್ಕಂಥದ್ದು. ಇನ್ನ ಸ್ಯಾಲರಿ ಬಂದ್ಬಿಟ್ಟು ಲೆವೆಲ್ 1ರಲ್ಲೇ ಸ್ಯಾಲರಿ ಇಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ವಾರ್ಡ್ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಲಿಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರುತ್ತೆ ಅಂತ ನೋಡ್ತಗೋಣ. ಇಲ್ಲಿ ಮೊದಲಾಗಿ ವಯೋಮಿತಿ ಬಂದ್ಬಿಟ್ಟು 18 ರಿಂದ 25 ವರ್ಷದ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ಗೆ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರ್ಬೇಕಂದ್ರೆ 10ನೇ ತರಗತಿ ಪಾಸ್ ಆದಂತ ಅಭ್ಯರ್ಥಿಗಳು ಈ ಒಂದು ಪೋಸ್ಟ್ಗೆ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಇಲ್ಲಿ ಡಿಸೇಬಲ್ ಕ್ವಾಲಿಫಿಕೇಶನ್ ಅಲ್ಲಿ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಅವರು ಕೊಟ್ಟಿದಾರಪ್ಪ ಅಂತಂದ್ರೆ ಇಲ್ಲಿ ನೋಡಿ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಕನಿಷ್ಠವಾಗಿ 3 ವರ್ಷ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಾಗುತ್ತೆ. ಯಾವ್ದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂದ್ರೆ ಇಲ್ಲಿ ನೋಡಿ ನೀವು ಸಿವಿಲಿಯನ್ ಹಾಸ್ಪಿಟಲ್ ಅಲ್ಲಿ 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸಾಕು ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ವೇಕೆನ್ಸಿ ಲಿಸ್ಟ್ ಮತ್ತು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಖಾಲಿರ್ತಕ್ಕಂಥ ಪ್ರತಿಯೊಂದು ಹುದ್ದೆ ಕೂಡ EWS ಅವರಿಗೆ ಮಾತ್ರ ಖಾಲಿ ಇರತಕ್ಕಂಥದ್ದು. ಇನ್ನ ಇಲ್ಲಿ ಕೆಳಗಡೆ ಕೆಲವಷ್ಟು ಶಾಸ್ತ್ರ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು, ಅಂದ್ರೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು. ಇನ್ನ ಇಲ್ಲಿ ಅರ್ಜಿ ಶುಲ್ಕದ ಬಗ್ಗೆ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿ ನೀವು 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಒಂದು 100 ರೂಪಾಯಿನ ನೀವು ಇಲ್ಲಿ ಪೋಸ್ಟಲ್ ಆರ್ಡರ್ ಮೂಲಕ ಪೇ ಮಾಡಬೇಕು. ಇನ್ನೊಂದು ಪೋಸ್ಟಲ್ ಆರ್ಡರ್ ನೀವು ಇಲ್ಲಿ ಯಾವ ಒಂದು ನಿಮಗೆ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಮುಂದೆ ಕೊಡಿದ್ರೆ
ಕಮಾಂಡೆಂಟ್ MH ರೂರ್ಕಿ ಅಂತ ಕೊಡೋದಿಲ್ಲ, ಈ ಒಂದು ನಿಮಗೆ ನೀವು ಒಂದು 100 ರೂಪಾಯಿನ ಪೋಸ್ಟಲ್ ಆರ್ಡರ್ ಮೂಲಕ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ನೀವು ಪೇ ಮಾಡ್ಬೇಕಂತ ಪ್ರತಿಯೊಂದನ್ನು ಕೂಡ ಅವರು ಇವರಿಗೆ ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಒಂದು ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಇನ್ನು ಇದಾದ್ಮೇಲೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾದ್ರೆ ಯಾವ ಒಂದು ದಾಖಲಾತಿಗಳನ್ನ ಅಟ್ಯಾಚ್ ಮಾಡ್ಬೇಕಂತ ಕೂಡ ಕೆಳಗಡೆ ಅವರು ಕೊಟ್ಟಿರತಕ್ಕಂಥದ್ದು ಇರೋದು. ಬರ್ತ್ ಸರ್ಟಿಫಿಕೇಟ್, ಡೊಮೆನ್ಸಲ್ ಸರ್ಟಿಫಿಕೇಟ್, ನ್ಯಾಷನಾಲಿಟಿ ಸರ್ಟಿಫಿಕೇಟ್, ನಂತರ ಇಂಡಿಯನ್ ಪಾಸ್ಪೋರ್ಟ್, ನಂತರ ಇಲ್ಲಿ ಅಂದ್ರೆ ಇದು ಇಂಡಿಯನ್ ಪಾಸ್ಪೋರ್ಟ್ ಇರ್ತಕ್ಕಂಥವ್ರು ಅಟ್ಯಾಚ್ ಮಾಡಿ, ಇಲ್ಲದಲ್ಲಿ ಯಾವ್ದಾದ್ರು ನಿಮ್ಮ ID ಪ್ರೂಫ್ ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬಹುದು. ಇನ್ನು ಇದಾದ್ಮೇಲೆ ಪ್ಯಾನ್ ಕಾರ್ಡ್ ಕೂಡ ನೀವು ಅಟ್ಯಾಚ್ ಮಾಡಬೇಕು. ಇನ್ನು ಕೊನೆಯದಾಗಿ ಇಲ್ಲಿ EWS ಸರ್ಟಿಫಿಕೇಟ್ ಅಂತ ಕೊಡಿದ್ರೆ, ಅಂದ್ರೆ ಇಲ್ಲಿ ಕಾಲಿರ್ತಕ್ಕಂಥ ಪ್ರತಿಯೊಂದು ಹುದ್ದೆನೂ ಕೂಡ EWS ಅವರಿಗೆ ಮಾತ್ರ ಖಾಲಿ ಇರೋದ್ರಿಂದ ನೀವು ಇಲ್ಲಿ ಕಡ್ಡಾಯವಾಗಿ ಈ ಒಂದು EWS ಸರ್ಟಿಫಿಕೇಟ್ ನ ಅಟ್ಯಾಚ್ ಮಾಡಲೇಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ದಾಖಲಾತಿ ಕೂಡ ಅಟ್ಯಾಚ್ ಮಾಡಲೇಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ಒಂದ್ಸಲ ಜೆರಾಕ್ಸ್ ಮಾಡಿಸ್ಕೊಂಡು ಅದರ ಮೇಲೆ ನೀವು ಇಲ್ಲಿ ಸೆಲ್ಫ್ ಅಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಸೆಲ್ಫ್ ಅಟೆಸ್ಟ್ ಮಾಡಿ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ಯಾವ ಒಂದು ವಿಳಾಸಕ್ಕೆ ನಿಮ್ಮ ಅರ್ಜಿನ ನೀವು ಸಲ್ಲಿಸಬೇಕಂದ್ರೆ ಇದಕ್ಕೂ ಮುಂಚೆನೂ ಕೂಡ ಇಲ್ಲಿ ಮೇಲ್ಗಡೆ ಕೊಡಿದ್ರು ಮತ್ತೆ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿದ್ನಿ ಅದನ್ನು ಕೂಡ ಅವರು ಕೆಳಗಡೆ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಿಳಾಸಕ್ಕೆ ರಿಜಿಸ್ಟರ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನಂತರ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ನೋಡ್ತಾ ಇಲ್ಲಿ ಒಂದು ಆಯ್ಕೆ ವಿಧಾನ ಬಂದ್ಬಿಟ್ಟು ಮೊದಲದಾಗಿ ರಿಟನ್ ಟೆಸ್ಟ್ ಇರುತ್ತೆ. ಇಂದು ರಿಟನ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂದಿನ ಹಂತದಲ್ಲಿ ಫಿಸಿಕಲ್ ಟೆಸ್ಟ್, ಫಿಸಿಕಲ್ ಆದ್ಮೇಲೆ ಟ್ರೇಡ್ ಟೆಸ್ಟ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮೊದಲನೇ ಹಂತದಲ್ಲಿ ಬಂದ್ಬಿಟ್ಟು ರಿಟನ್ ಟೆಸ್ಟ್ ಇರುತ್ತೆ. ಒಂದು ರಿಟನ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕೆಳಗಡೆ ಅವರು ಸಿಲೆಬಸ್ ಕೂಡ ಕೊಡಿದ್ರೆ ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಹೆಡ್ ಕ್ವಾರ್ಟರ್ ಸೆಂಟ್ರಲ್ ಕಮಾಂಡ್ ನಲ್ಲಿ ಕಾಲಿರ್ತಕ್ಕಂಥದ್ರಿಗೆ ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 12/2/2024 ತನಕ ನೀವು ಇಲ್ಲಿ ಅಪ್ಲೈ ಮೂಲಕನೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ದಿನಾಂಕದ ಒಳಗಡೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ತಲುಪಬೇಕು. ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ನಮ್ಮ ಟೆಲಿಗ್ರಾಮ್ ಮೇಲೆ ಹೇಗಿರ್ತೀನಿ, ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ಜೊತೆಗೆ ನಿಮ್ಮ ದಾಖಲಾತಿಗಳನ್ನ ಒಂದ್ಸಲ ಜೆರಾಕ್ಸ್ ಮಾಡಿಸ್ಕೊಂಡು ಅದರ ಮೇಲ್ಗಡೆ ಸೆಲ್ಫ್ ಅಟೆಸ್ಟ್ ಮಾಡಿ. ಇನ್ನ ₹100 ಅರ್ಜಿ ಶುಲ್ಕ ಇರುತ್ತೆ. ಒಂದು ₹100 ಅರ್ಜಿ ಶುಲ್ಕವನ್ನ ನೀವು ಇಲ್ಲಿ ಪೋಸ್ಟಲ್ ಆರ್ಡರ್ ಮೂಲಕ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಅರ್ಜಿ ಶುಲ್ಕ ಬಂದ್ಬಿಟ್ಟು ಪ್ರತಿಯೊಬ್ಬ ಅಭ್ಯರ್ಥಿ ಸಂಬಂಧಪಟ್ಟಂತೆ ₹100 ಕಡ್ಡಾಯವಾಗಿ ಇರುತ್ತೆ. ಯಾರೆಲ್ಲ ಅಪ್ಲೈ ಮಾಡ್ತಾ ಇರ್ತೀರಿ ₹100 ಒಂದು ಅರ್ಜಿ ಶುಲ್ಕವನ್ನ ಪೋಸ್ಟಲ್ ಆರ್ಡರ್ ಮೂಲಕ ಪೇ ಮಾಡಿ ಒಂದು ಪೇ ಮಾಡಿರ್ತಕ್ಕಂಥ ರಸೀದಿಯನ್ನು ಕೂಡ ನೀವು ಆ ಒಂದು ಡಾಕ್ಯುಮೆಂಟ್ಸ್ ಮತ್ತು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಈ ಒಂದು ವಿಳಾಸಕ್ಕೆ ನೀವು ರೆಸ್ಟ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಅದು ಕೂಡ 12/2/2024 ಒಳಗಡೆ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಜೊತೆಗೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.